ಮದುವೆಯ ದಿನ ಪ್ರತೀಕ್ಷಾ ಮದುಮಗಳ ಉಡುಪಿನಲ್ಲಿ ಅಲಂಕಾರ ಮಾಡಿಕೊಂಡು ಮಾರ್ತಾಂಡ ಭವನದ 7ನೇ ಮಹಡಿಯಿಂದ ಕೆಳಗೆ ಇಳಿತಾ ಇದ್ದಾಗ ಎಲ್ರೂ ಬೆರಗಾದ್ರು. ತಮ್ಮನ್ನೆಲ್ಲ ತನ್ನ ಕೋಣೆಗೆ ಸೇರಿಸ್ದೆ ಕೂಗಾಡ್ತಾ ಕೈಗೆ ಸಿಕ್ಕಿದ್ನೆಲ್ಲ ಎಸೆತಾ ಇದ್ದ ಹುಡುಗಿ 3 ದಿನದಲ್ಲಿ ಮದುವೆ ಆಗೋದಕ್ಕೆ ಹೇಗೊಪ್ಪಿರಬಹುದು ಅಂತ ಎಲ್ರೂ ಆಶ್ಚರ್ಯಪಟ್ರು. ಏನೇ ಹೇಳು, ಈ ಹುಡುಗಿ ಅರುಂಧತಿ ಜನರನ್ನ ಒಪ್ಪಿಸೋ ಕಲೆ ಚೆನ್ನಾಗಿ ಕಲ್ತಿದ್ದಾಳೆ. ಈ ಪ್ರತೀಕ್ಷಾನ ಮದುವೆಗೆ ಎಷ್ಟು ಚೆನ್ನಾಗಿ ಒಪ್ಸಿದಾಳೆ ಅಂತ ಆರ್ಯ ಅರುಂಧತಿಗೆ ಕೇಳೋ ಹಾಗೆ ಹೇಳ್ದ. ಅರುಂಧತಿ ಮಿಂಚುವನ್ನ ಎತ್ಕೊಂಡು ಅವನ್ ಮುಂದೆ ಹಿಡಿದ್ಲು. ಇದನ್ನೆಲ್ಲ ಮಿಂಚು ಕಲ್ಸಿದಂಗೆ ಅಂತ ಅರುಂಧತಿ ಹೇಳಿದ್ಲು. ಮಿಂಚುಗೆ ಉಸಿರು ಸಿಕ್ಕಾಕೊಂಡಾಗಾಯ್ತು. ಅದು ಕಣ್ಬಿಡ್ತಾ ತನಗೇನು ಗೊತ್ತಿಲ್ಲ, ತಾನು ಅಮಾಯಕ ಅನ್ನೋ ತರ ಆರ್ಯನ್ ಕಡೆ ನೋಡ್ತು. ಮನಸ್ಸಿನಲ್ಲಿ ಮಾತ್ರ ಅರುಂಧತಿನ ಚೆನ್ನಾಗಿ ಬೈಕೊಳ್ತಾ ಇತ್ತು. ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದಾಳೆ ಅನ್ಸತ್ತೆ. ಹೋಗಿ ಇದನ್ನ ಆ ಆರ್ಯನ್ಗೆ ಹೇಳೋದಾ ಇವಳು? ಈಗ ಈ ಆರ್ಯ ನನ್ನ ಸುಮ್ಮನೆ ಬಿಡ್ತಾನ ಅಂತ ಮಿಂಚು ಮನ್ಸಲ್ಲೇ ಬೈಕೊಳ್ತಾ ಇತ್ತು. ಆರ್ಯ ಆಶ್ಚರ್ಯದಿಂದ ಮಿಂಚು ಕಡೆ ನೋಡ್ದ. ಮಿಂಚು ತಲೆ ಸುತ್ತಿ ಬೀಳೋ ಸ್ಥಿತಿಲಿತ್ತು. ಆರ್ಯ ಅದನ್ನ ತನ್ನ ಒಂದು ಕೈಯಿಂದ ಎತ್ಕೊಂಡು ಪಕ್ಕಕ್ಕೆ ಬಿಸಾಕ್ದ. ಮಿಂಚುಗೆ ಗೊತ್ತಿತ್ತು ಈ ಆರ್ಯ ಹೀಗೆ ಏನಾದ್ರೂ ಮಾಡ್ತಾನೆ ಅಂತ. ಪುಣ್ಯಕ್ಕೆ ದೂರ ಎಸದ್ನಲ್ಲ, ಹತ್ರ ಇಟ್ಕೊಂಡು ಕಾಟ ಕೊಡ್ಲಿಲ್ವಲ್ಲ ಅಂತ ಮಿಂಚು ನಿಟ್ಟುಸಿರು ಬಿಡ್ತು. ಅದು ಸೀದಾ ಹೋಗಿ ಜರಿ ಮುಖದ ಮೇಲೆ ಬಿದ್ಬಿಡ್ತು. ನಂತರ ಮ್ಯಾವ್ ಅಂತ ಕೂಗ್ತಾ ಅವನ ಮೇಲಿಂದ ಹಾರಿ ಅರುಂಧತಿ ಹತ್ರ ಬಂದು ಮತ್ತೆ ಅವಳ ಹೆಗ್ಲು ಏರ್ತು. ನೀನ್ ಹೋಗಿ ಆ ಬೆಕ್ಕಿಂದ ಕಲ್ತಿದೀನಿ ಅಂತೀಯಲ್ಲ, ನೀನೊಳ್ಳೆ, ಅದೇ ಸರಿ ಇಲ್ಲ. ಇನ್ನು ನಿಂಗೇನ್ ಹೇಳ್ಕೊಡುತ್ತೆ ಅಂತ ಆರ್ಯ ಅರುಂಧತಿಗೆ ಹೇಳ್ದ. ಮಿಂಚು ಅರುಂಧತಿ ಹೆಗ್ಲ ಮೇಲಿಂದಾನೆ ಆರ್ಯನ್ ಕಡೆ ನೋಡ್ತಾ, ನೀನ್ ಮೊದ್ಲು ಸರಿ ಇದೆಯಾ, ನೀನು ಸರಿ ಇಲ್ಲ, ನನ್ ಬಗ್ಗೆ ಹೇಳೋದಕ್ ಬಂದ್ಬಿಟ್ಟ ಮ್ಯಾವ್ ಅಂತ ಮಿಂಚು ಕಿರ್ಚಿತು. ಆರ್ಯ ತಮಾಷೆಯಾಗಿ ಮಾತಾಡ್ತಾ ಇರೋದನ್ನ ನೋಡಿ ಅರುಂಧತಿ ಆರ್ಯನ ಕಣ್ಣೊಳಗೆ ಇಣುಕ್ ನೋಡಿದ್ಲು. ಕಳೆದ 3 ದಿನದಿಂದ ಅವನ್ ಯಾಕೋ ಕೋಪದಲ್ಲಿದ್ದ. ಆದ್ರೆ ಈಗ ಆರ್ಯನ ಕಣ್ಣಲ್ಲಿ ಅವಳ ಬಗ್ಗೆ ಆಗ್ಲಿ ಅಥವಾ ಬೇರೆಯವ್ರ ಬಗ್ಗೆ ಆಗ್ಲಿ ಯಾವುದೇ ರೀತಿಯಾದ ಕೋಪ ಇರೋ ಹಾಗೆ ಅರುಂಧತಿಗೆ ಕಾಣಿಸ್ಲಿಲ್ಲ. ಯಾಕಂದ್ರೆ ಆರ್ಯ ಈಗಾಗ್ಲೇ ಅರುಣವ್ ತರ ಸಿಂಗಾರ ಮಾಡ್ಕೊಂಡಿದ್ದ ಇಂದು ಮಿತ್ರ ಮದುವೆ ಮಂಟಪದ ಕಡೆ ಹೋಗ್ತಾ ಇದ್ದದನ್ನ ನೋಡ್ದ. ನನ್ನ ಅರುಂಧತಿ ಇಲ್ಲೇ ಇರ್ತಾಳೆ ಅಂತ ಆರ್ಯಂಗೆ ಸಮಾಧಾನ ಆಗಿತ್ತು. ಇಲ್ದಿದ್ರೆ ಇವತ್ತು ಹೂವಿನಿಂದ ಅಲಂಕಾರ ಮಾಡಿರುವ ಶತಭಿಷ ನಗರವನ್ನ ಹೆಣಗಳಿಂದ ಸಿಂಗಾರ ಮಾಡ್ಬೇಕಾಗಿತ್ತು. ಆರ್ಯಂಗೆ ಕೋಪ ಬಂದ್ರೆ ತಡೆಯೋಕೆ ಯಾರಿಂದನೂ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರೆ ಈಗ ಆರ್ಯ ಸಮಾಧಾನದಿಂದ ಇದ್ದಾನೆ ಅಂತ ಅರುಂಧತಿಗೆ ಗೊತ್ತಾಗಿ ನಿಟ್ಟುಸಿರು ಬಿಟ್ಲು. ನಾನಂತೂ ಮದ್ವೆಗ್ ಬರ್ತಿಲ್ಲ, ನೀನ್ ಹೋಗ್ತೀಯಾ ಅಂತ ಅರುಂಧತಿ ಆರ್ಯ ಕಾಲೆಳೆದ್ಲು. ಅರುಂಧತಿ ಹೇಳಿದ್ ಕೇಳಿ ಮಿಂಚು ಗಾಬರಿ ಆಯ್ತು. ಅರುಂಧತಿ, ಈ ಮನುಷ್ಯನಿಗೆ ಆತರ ಎಲ್ಲ ಏನೇನೋ ಹೇಳ್ಬೇಡ, ಚೆನ್ನಾಗೇ ಇರ್ತಾನೆ. ಇದ್ದಕ್ಕಿದ್ದ ಹಾಗೆ ಹುಚ್ಚುಡಿಯುತ್ತೆ ಇವನಿಗೆ. ಅಲ್ಲಿ ಮದುಮಗನ ವೇಷದಲ್ಲಿರೋದು ನೀನಲ್ಲ ಅಂತ ಗೊತ್ತಿದ್ರು ಯಾವ ಕ್ಷಣದಲ್ಲಿ ಇವನು ಹೇಗಾಡ್ತಾನೋ ಯಾರಿಗೊತ್ತು. ಆಮೇಲೆ ಮದ್ವೆ ಮನೇನ ನಿನ್ನ ಡೆಮೋನ್ ದೇವರು ಸ್ಮಶಾನ ಮಾಡ್ಬಿಟ್ಟಾನು, ಕಳಿಸ್ಬೇಡ ಅವನನ್ನ ಅಂತ ಮಿಂಚು ಅರುಂಧತಿ ಹತ್ರ ಹೇಳ್ತು. ಅಷ್ಟ್ರಲ್ಲಿ ಆರ್ಯ, ಅದ್ ನೀನ್ ಅಲ್ದೇ ಇದ್ರು ನಿನ್ನ ರೂಪದಲ್ಲಿರೋ ಇಂದು ಮಿತ್ರ ಪ್ರತೀಕ್ಷಾಗೆ ತಾಳೆ ಕಟ್ಟೋದನ್ನ ನೋಡಕ್ ಆಗಲ್ಲ ನಂಗೆ, ಅದಕ್ಕೆ ನಾನು ಹೋಗಲ್ಲ, ನಿನ್ ಜೊತೆ ಇಲ್ಲೇ ಇರ್ತೀನಿ ಅಂತ ನುಸು ನಗ್ತಾ ಹೇಳ್ದ. ಅಬ್ಬಾ, ಬದುಕ್ತೆ, ಅಲ್ಲಲ್ಲ ಶತಭಿಷ ನಗರದ ಜನರು ಬದುಕೊಂಡ್ರು ಅಂತ ಮಿಂಚು ಅಂದ್ಕೊಂತು. ಅವತ್ತಿನ ದಿನ ಶತಭಿಷ ನಗರದ ಜನತೆಗೆ ಮರೆಯಲಾಗದ ದಿನವಾಗಿತ್ತು. ಅರುಣವ್ ಮತ್ತು ಪ್ರತೀಕ್ಷಾ ಮದುವೆ ತುಂಬಾ ಅದ್ದೂರಿಯಿಂದ ನಡೀತಾ ಇತ್ತು. ಬಹಳ ವರ್ಷಗಳ ನಂತರ ಇಡೀ ಶತಭಿಷ ನಗರ ಇಂತಹ ಒಂದು ಸಂಭ್ರಮದಲ್ಲಿ ಮುಳುಗೇಳ್ತಾ ಇತ್ತು. ಪ್ರತಿಯೊಬ್ರು ಅರುಣವ್ ವೇಷದ ಇಂದು ಮಿತ್ರಂಗೆ ಪ್ರತೀಕ್ಷಾಳನ್ನ ಮದುವೆ ಆಗಿದ್ದಕ್ಕೆ ಮತ್ತು ಆ ಮಾಟಗಾತಿ ಅತ್ತೆಯಿಂದ ತಮ್ಮನ್ನ ಕಾಪಾಡಿದ್ದಕ್ಕಾಗಿ ಕೃತಜ್ಞತೆ ಅರ್ಪಿಸ್ತಾ ಇದ್ರು. ಎಲ್ರೂ ಮದ್ವೆ ಮನೆಯ ಸಮಾರಂಭದಲ್ಲಿ ಭಾಗವಹಿಸಿ ಭರ್ಜರಿ ಔತಣ ಮುಗಿಸಿ ಖುಷಿಯಿಂದ ಮಧುಪಾನ ಹೀರಿ ಪ್ರಜ್ಞೆ ಕಳ್ಕೊಂಡು ಅಲ್ಲಲ್ಲಿ ಬಿತ್ಕೊಂಡಿದ್ರು. ಅರುಣವ್ ವೇಷದಲ್ಲಿದ್ದ ಇಂದು ಮಿತ್ರ ಕೂಡ ಮಧುಪಾನ ಹೀರಿ ತೂರಾಡ್ತಾ ಇದ್ದ. ಮತ್ತೊಂದ್ ಕಡೆ ಅರುಂಧತಿ ಮತ್ತೆ ಆರ್ಯ ಶತಭಿಷ ನಗರದ ಹೊರಭಾಗದಲ್ಲಿ ಬಂದು ನಿಂತಿದ್ರು. ಯಾಕಂದ್ರೆ ಅವರಿಗೆ ಪ್ರದ್ಯುಮ್ನನಿಂದ ಸಂದೇಶ ಬಂದಿತ್ತು. ತಾನು ಅರುಣವ್ನ ಹುಡುಕೊಂಡು ಶತಭಿಷ ನಗರಕ್ಕೆ ಬರ್ತಿದ್ದೀನಿ ಅಂತ ಪ್ರದ್ಯುಮ್ನ ಅವರಿಗೆ ಸಂದೇಶ ಕಳಿಸಿದ್ದ. ಶತಭಿಷ ನಗರಕ್ಕೆ ನಗರವೇ ಮದುವೆ ಅಂತಹ ಸಡಗರ ಸಂಭ್ರಮದಲ್ಲಿ ಮುಳುಗಿರುವಾಗ ಅಗ್ನಿ ಸಾಮ್ರಾಜ್ಯದ ಸೈನಿಕರು ನಗರವನ್ನ ಪ್ರವೇಶಿಸಿ ನಾಗರಿಕರನ್ನ ಗಲಿಬಿಲಿಗೊಳಿಸೋದ್ ಬೇಡ ಅಂತ ಅರುಂಧತಿ ತೀರ್ಮಾನ ಮಾಡಿದ್ಲು.
ಯಾಕಂದ್ರೆ ಬಹಳ ವರ್ಷಗಳ ಬಳಿಕ ಜನರು ಮೊದಲ ಬಾರಿಗೆ ಮುಕ್ತವಾಗಿ ಒಂದು ಸಂಭ್ರಮವನ್ನ ಸವಿತಾ ಇದ್ರು. ಅವರ ಸಂಭ್ರಮನ ಹಾಳು ಮಾಡೋದ್ ಬೇಡ ಅಂತ ಅರುಂಧತಿ ತಾನೇ ಊರಾಚೆ ಬಂದು ನಿಂತಿದ್ಲು. ಸ್ವಲ್ಪ ಹೊತ್ತಿಗೆ ಪ್ರದ್ಯುಮ್ನ ತನ್ನ ತಮ್ಮ ಜಯಂಕರನ ಜೊತೆಗೆ ಬಂದವನೇ ಅರುಂಧತಿಯ ಮುಂದೆ ಮಂಡಿಯೂರಿ ಕುಳಿತು ಅಗ್ನಿ ಸಾಮ್ರಾಜ್ಯದ ಮಹಾರಾಜರಿಗೆ ನನ್ನ ನಮನಗಳು ಅಂತ ಹೇಳ್ದ. ಅರುಂಧತಿಗೆ ಅರ್ಥವಾಯ್ತು, ತಾನು ಮಹೋನ್ನತ ರಾಜ್ಯದಿಂದ ಸಿಂಹಾಸನವನ್ನ ನಿರಾಕರಿಸಿ ಇವರಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಇಲ್ಲಿಗೆ ಓಡ್ ಬಂದಿದ್ರು ಕೂಡ ಇವರು ತನ್ನನ್ನೇ ಅಲ್ಲಿನ ರಾಜನನ್ನಾಗಿ ಘೋಷಣೆ ಮಾಡಿದ್ದಾರೆ ಅಂತ ಅವಳಿಗೆ ಗೊತ್ತಾಯ್ತು. ಇದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಅವಳಿಗೆ ತಲೆನೋವು ಶುರುವಾಯ್ತು. ನಾನು ನಿಮ್ಮ ಅಗ್ನಿ ಸಾಮ್ರಾಜ್ಯದ ರಾಜ ಅಲ್ಲ ಅಂತ ಎಷ್ಟ್ ಸಲ ಹೇಳ್ಬೇಕು ನಿಂಗೆ? ಇದೆಲ್ಲ ಏನು? ಮಂಡಿ ಊರ್ಕೊಂಡು ಮರ್ಯಾದೆ ಕೊಡೋದು ಏನಿದಲ್ಲ? ಏನು ಬೇಡ, ಎದೇಳು ಅಂತ ಪ್ರದ್ಯುಮ್ನನ ಎಪ್ಸಿದ್ಲು. ನಾನ್ ಹೇಳೋ ಮಾತನ್ನ ಪೂರ್ತಿ ಕೇಳಿ, ನಂತರ ನೀವು ಅಗ್ನಿ ಸಾಮ್ರಾಜ್ಯದ ಸಿಂಹಾಸನದ ಮೇಲೆ ಕೂರ್ತಿರೋ ಇಲ್ವೋ ಅಂತ ಹೇಳ್ಬಹುದು. ಅವಸರ ಏನೂ ಇಲ್ಲ ಅಂತ ಪ್ರದ್ಯುಮ್ನ ತಾಳ್ಮೆಯಿಂದ ಹೇಳ್ದ. ಈಗ ಯಾವ ವಿಷಯಕ್ಕೆ ತನ್ನನ್ನ ಬ್ಲಾಕ್ ಮೇಲ್ ಮಾಡ್ತಾನೋ ಅಂತ ಅರುಂಧತಿ ಅಂದ್ಕೊಳ್ತಾ ಹೇಳು, ಏನದು ಅಂತ ಕೇಳಿದ್ಲು. ನಮಗೆ ನಮ್ಮ ಗುಪ್ತಚರದಿಂದ ಒಂದು ಸುದ್ದಿ ಬಂದಿದೆ. ಕಾರ್ಕೋಟಕ ರಾಜ್ಯ ತನ್ನ ಜೊತೆ ಇನ್ನೂ 3 ರಾಜ್ಯಗಳನ್ನ ಸೇರಿಸಿಕೊಂಡು ಗಾಂಧಾರ ರಾಜ್ಯದ ಮೇಲೆ ಆಕ್ರಮಣ ನಡೆಸಿದೆ ಅಂತ ನಮಗೆ ಗುಪ್ತಚರರು ವರದಿ ಕೊಟ್ಟಿದ್ದಾರೆ ಅಂತ ಪ್ರದ್ಯುಮ್ನ ಹೇಳ್ದ. ಗಾಂಧಾರ ರಾಜ್ಯದ ಮೇಲೆ ಆಕ್ರಮಣನ? ಅರುಂಧತಿ ಕಣ್ಮುಂದೆ ಕತ್ತಲೆಯ ಆವರಿಸ್ಕೊಂತು. ಕೂಡ್ಲೆ ತನ್ನನ್ನ ತಾನು ಸಂಭಾಳಿಸಿಕೊಂಡು ನಿಂತ್ಲು. ಅವಳಿಗೆ ಈ ವಿಷಯ ತೀರಾ ಅನಿರೀಕ್ಷಿತವಾಗಿತ್ತು. ಪ್ರಥಮ ರಾಜ್ಯದಲ್ಲಿ ಕಾರ್ಕೋಟಕ ರಾಜ್ಯ ಶಕ್ತಿ ಮತ್ತು ಸಮೃದ್ಧಿಯಲ್ಲಿ 2ನೇ ಸ್ಥಾನದಲ್ಲಿತ್ತು. 1ನೇ ಸ್ಥಾನ ಯಾವತ್ತಿಗೂ ಅಗ್ನಿ ಸಾಮ್ರಾಜ್ಯದೇ ಆಗಿತ್ತು. ಆದ್ರೆ ಕಾರ್ಕೋಟಕ ದೇಶಕ್ಕೆ ಏಕಾಂಗಿಯಾಗಿ ಆಕ್ರಮಣ ಮಾಡುವಷ್ಟು ಶಕ್ತಿ ಇರಲಿಲ್ಲ. ಹಾಗಾಗಿ ಅದು ತನ್ನ ಜೊತೆ ಬೇರೆಯವರನ್ನ ಸೇರಿಸಿಕೊಂಡು ಆಕ್ರಮಣ ಮಾಡ್ತಾ ಇತ್ತು. ಈ ಸಲ ಅದರ ದೃಷ್ಟಿ ಗಾಂಧಾರ ರಾಜ್ಯದ ಮೇಲೆ ಬಿದ್ದಿತ್ತು. ಈಗ 4 ರಾಜ್ಯಗಳು ಒಟ್ಟಾಗಿ ಸೇರಿ ಗಾಂಧಾರ ರಾಜ್ಯವನ್ನ 4 ದಿಕ್ಕುಗಳಿಂದ ಏಕಕಾಲದಲ್ಲಿ ದಾಳಿ ಮಾಡಿತ್ತು. ಇದನ್ನ ಕೇಳ್ತಿದ್ದ ಹಾಗೆ ಅರುಂಧತಿಯ ತಲೆ ಗಿರ್ರಂತು. ಗಾಂಧಾರ ರಾಜ್ಯದ ಪಾಂಚಜನ್ಯ ಸೈನ್ಯ ಎಷ್ಟೇ ಬಲಯುತವಾಗಿದ್ರೂ ಕೂಡ 4 ದಿಕ್ಕಿನಿಂದ ಏಕಕಾಲಕ್ಕೆ ಬರುವ ಆಕ್ರಮಣ ತಡೆಯೋದು ಕಷ್ಟವಾಗಿತ್ತು. ಪಾಂಚಜನ್ಯ ಸೈನ್ಯವನ್ನ ಏಕಾಂಗಿಯಾಗಿ ಎದುರಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಅರ್ಥಕೊಂಡಿದ್ದ ಕಾರ್ಕೋಟಕ ರಾಜ್ಯದ ರಾಜ ಈ ರೀತಿ ಯೋಜನೆ ಹಾಕಿದ್ದ. ಹಿಂದೊಮ್ಮೆ ನೀವು ಗಾಂಧಾರ ದೇಶದಿಂದ ನಮ್ಮ ದೇಶಕ್ಕೆ ಪ್ರವಾಸ ಬಂದಿದ್ದ ಅರುಂಧತಿ ಸೂರ್ಯವಂಶಿ ಅವರನ್ನ ನಮ್ಮಲ್ಲಿಗೆ ಆಹ್ವಾನಿಸಿದ್ರಲ್ಲ, ಆಗ ಅವರಿಂದ ನಮಗೆ ತುಂಬಾ ಉಪಕಾರ ಆಗಿತ್ತು. ಅದಕ್ಕೆ ನಿಮಗೆ ಈ ವಿಷಯ ತಿಳಿಸೋಣ ಅಂತ ನಿಮ್ಮ ಹತ್ರ ಬಂದ್ವಿ ಅಂತ ಪ್ರದ್ಯುಮ್ನ ಹೇಳ್ದ. ಅರುಂಧತಿಯ ರಾಜ್ಯಕ್ಕೆ ಸಂಕಷ್ಟವಿದೆ ಅಂತ ಗೊತ್ತಾದ್ರೆ ಅರುಣವ್ ಸುಮ್ನೆ ಕೂತ್ಕೊಳ್ಳೋದಿಲ್ಲ ಅಂತ ಪ್ರದ್ಯುಮ್ನಂಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಈ ವಿಷಯ ತಿಳಿಸೋದಕ್ಕೆ ಅಂತ ಅಣ್ಣ ತಮ್ಮ ಇಬ್ರು ಹಗಲು ರಾತ್ರಿ ಪ್ರಯಾಣ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ರು. ಗಾಂಧಾರ ದೇಶದ ಪರಿಸ್ಥಿತಿ ಈಗ ಹೇಗಿದೆ ಅಂತ ಅರುಂಧತಿ ಕಾತರದಿಂದ ಕೇಳಿದ್ಲು. ಪ್ರದ್ಯುಮ್ನ ಅಡ್ಡಡ್ಡ ತಲೆ ಆಡಿಸ್ತಾ ತುಂಬಾ ನಿರಾಶಾದಾಯಕವಾಗಿದೆ. ಗಾಂಧಾರ ದೇಶದ ಪಾಂಚಜನ್ಯ ಸೈನಿಕರು ಎಷ್ಟೇ ಶಕ್ತಿಶಾಲಿಗಳಾಗಿರಬಹುದು, ಆದ್ರೆ 4 ದಿಕ್ಕಿನಿಂದ ಏಕಕಾಲಕ್ಕೆ ನಡೆಸಿದ ವ್ಯವಸ್ಥಿತ ದಾಳಿಯನ್ನ ತಡೆಯೋದಕ್ಕೆ ಅವ್ರಗಳಿಂದ ಆಗ್ಲಿಲ್ಲ. ಹಾಗಾಗಿ 4 ರಾಜ್ಯದವರು ಯುದ್ಧ ಮಾಡ್ತಾ ಮಾಡ್ತಾ ಗಾಂಧಾರ ರಾಜ್ಯದ ಜಾಗವನ್ನ ಚೂರ್ಚೂರೇ ಆಕ್ರಮಿಸಿಕೊಳ್ತಾ ಮುಂದೆ ಬಂದಿದ್ದಾರೆ. ಈಗ 4 ದಿಕ್ಕಿನಲ್ಲಿ ಬಿಟ್ಕೊಂಡು ಕೂತಿರೋ 4 ರಾಜ್ಯದ ಸೈನ್ಯವನ್ನ ತಮ್ಮ ದೇಶದಿಂದ ಒಂದೇ ಸಲಕ್ಕೆ ಒಕ್ಕಲೆಬ್ಸೋದು ತುಂಬಾ ಕಷ್ಟದ ಕೆಲಸವಾಗಿದೆ ಅಂತ ಬೇಸರದಿಂದ ಹೇಳ್ದ. ಆಗ ಅವನೊಂದು ವಿಷಯನ ಗಮನಿಸ್ದ. ಯಾರು ಏನೇ ಹೇಳಿದ್ರು, ಆಕಾಶನೇ ತಲೆ ಮೇಲೆ ಬಿದ್ರು ತಣ್ಣಗಿರ್ತಾ ಇದ್ದ ಅರುಣವ್ ಕಣ್ಣು ಇವತ್ತು ಕೋಪದಿಂದ ಕೆಂಪಾಗಿ ಹೋಗಿತ್ತು. ಅರುಣವ್ಗೂ ಭಾವನೆಗಳಿವೆ, ಪರವಾಗಿಲ್ವೇ ಅಂತ ಪ್ರದ್ಯುಮ್ನಂಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಯ್ತು. ನೀನು ಇಷ್ಟನ್ನ ಹೇಳ್ಬೇಕು ಅಂತ ಅಷ್ಟು ದೂರದಿಂದ ನನ್ನನ್ನು ಹುಡುಕೊಂಡ್ ಬಂದ್ಯಾ? ಅರುಂಧತಿ ಗಂಭೀರವಾಗಿ ಕೇಳಿದ್ಲು. ಅಲ್ಲ, ನಾನ್ ಬಂದಿದ್ದು ಬೇರೆ ವಿಷಯಕ್ಕೆ. ನೀವು ಮನಸ್ಸು ಮಾಡಿದ್ರೆ ಗಾಂಧಾರ ದೇಶವನ್ನ ಉಳಿಸ್ಕೋಬಹುದು ಅಂತ ಹೇಳೋದಕ್ಕೆ ಇಲ್ಲಿಗೆ ಬಂದೆ ಅಂತ ಪ್ರದ್ಯುಮ್ನ ಹೇಳ್ದ. ಹೇಗೆ ಅಂತ ಅರುಂಧತಿ ಕೇಳಿದ್ಲು. ನಮಗೆ ಗಾಂಧಾರ ರಾಜ್ಯ ಮಿತ್ರನೂ ಅಲ್ಲ, ಕಾರ್ಕೋಟಕ ರಾಜ್ಯ ಶತ್ರುವೂ ಅಲ್ಲ. ಹಾಗಾಗಿ ನಾವು ಈ 2 ರಾಜ್ಯದ ನಡುವೆ ನಡೀತಾ ಇರೋ ಯುದ್ಧದಲ್ಲಿ ತಲೆ ಹಾಕಲು ಬರೋದಿಲ್ಲ. ಆದ್ರೆ ಅಗ್ನಿ ಸಾಮ್ರಾಜ್ಯದ ದೊರೆ ತಾನು ಯಾವ ರಾಜ್ಯವನ್ನಾದ್ರೂ ರಕ್ಷಿಸಬಹುದು, ಯಾವ ರಾಜ್ಯದ ಮೇಲ್ ಬೇಕಾದ್ರೂ ಆಕ್ರಮಣ ಮಾಡಬಹುದು ಅಂತ ಹೇಳೋದಕ್ಕೆ ಅಷ್ಟು ದೂರದಿಂದ ಬಂದೆ ಅಂತ ಪ್ರದ್ಯುಮ್ನ ಹೇಳ್ದ. ಅವನಿಗೆ ಇದು ಅರುಣವ್ ಅಗ್ನಿ ಸಾಮ್ರಾಜ್ಯದ ಸಿಂಹಾಸನವನ್ನ ಏರೋದಕ್ಕೆ ದೇವರೇ ಕೊಟ್ಟಿರುವ ಅವಕಾಶ ಅಂತ ಅನ್ಸೋದಕ್ಕೆ ಶುರುವಾಗಿತ್ತು. ಬೇರೆ ಯಾವ ರೀತಿಯಿಂದಾನು ಅರುಣವ್ನ ಅಗ್ನಿ ಸಾಮ್ರಾಜ್ಯದ ಮಹಾರಾಜನನ್ನಾಗಿ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಅದ್ ಹೇಗೋ
ಈ ಅವಕಾಶ ತಾನಾಗಿಯೇ ಒದಗಿ ಬಂದಿತ್ತು. ಅದನ್ನ ಕಳ್ಕೊಳ್ಳೋದಿಕ್ಕೆ ಪ್ರದ್ಯುಮ್ನ ತಯಾರಾಗಿರ್ಲಿಲ್ಲ. ಪ್ರದ್ಯುಮ್ನನ ಜೊತೆಗೆ ಬಂದಿದ್ದ ಜಯಂಕರಂಗೆ ತುಂಬಾ ಗೊಂದಲ ಕಾಡ್ತಾ ಇತ್ತು. ಈ ಅರುಣವ್ ತನಗೆ ಬೇಕು ಅಂದಾಗ್ಲೇ ಸಿಂಹಾಸನ ಏರ್ದೆ ತಪ್ಪಿಸ್ಕೊಂಡು ಓಡ್ ಹೋಗಿದ್ದ. ಅಂತವನು ಈಗ ಸಿಂಹಾಸನ ಏರ್ತಾನ? ಯಾವುದೋ ಒಂದು ವಿಷಯಕ್ಕೆ ಅರುಣವ್ಗೆ ಗಾಂಧಾರ ರಾಜ್ಯದ ಜೊತೆ ಸಂಬಂಧ ಇರಬಹುದು, ಹಾಗಂತ ಅವ್ರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಸಿಂಹಾಸನದ ಮೇಲೆ ಕೂರ್ತಾನ? ಹಾಗೆ ಅನ್ಕೊಳ್ಳೋದು ನಮ್ಮ ಭ್ರಮೆ ಅಷ್ಟೆ. ಈ ಅಣ್ಣಂಗೆ ಬುದ್ಧಿ ಇಲ್ಲ ಅಂತ ಜಯಂಕರ ಬೈಕೊಳ್ತಾ ನಿಂತಿದ್ದ. ಅಷ್ಟರಲ್ಲಿ ಅಗ್ನಿ ಸಾಮ್ರಾಜ್ಯದ ಚಕ್ರವರ್ತಿ ಆಗೋದಕ್ಕೆ ನನಗೊಪ್ಪಿಗೆ ಇದೆ ಅಂತ ಅರುಂಧತಿ ಹೇಳಿದ್ಲು. ಜಯಂಕರಂಗೆ ತನ್ನ ಕಣ್ಣನ್ನೇ ನಂಬೋಕಾಗ್ಲಿಲ್ಲ. ಪದೇ ಪದೇ ಕಣ್ಣುಜ್ಕೊಂಡು ನೋಡ್ದ. ನನಗ್ ಗೊತ್ತಿತ್ತು, ಅದಕ್ಕೆ ನಾನಾಗ್ಲೇ ಯುದ್ಧಕ್ಕೆ ಬೇಕಾದ ಸಿದ್ಧತೆಗಳನ್ನೆಲ್ಲ ಮಾಡಾಗಿದೆ. ಸೈನಿಕರು ಕೂಡ ತಯಾರಿದ್ದಾರೆ. ನೀವು ಕೂಡ್ಲೇ ಮಹೋನ್ನತ ರಾಜ್ಯದ ರಾಜಧಾನಿಯಾದ ಹಸ್ತಿನಾಪುರಕ್ಕೆ ಹೊರಟ್ಬಿಡಿ. ನೀವು ಬಂದ ದಿನವೇ ನಿಮಗೆ ಪಟ್ಟಾಭಿಷೇಕ ಮಾಡಿ ಅದರ ಮಾರನೇ ದಿನವೇ ನಾವು ಯುದ್ಧ ಭೂಮಿಗೆ ಹೊರಡೋಣ ಅಂತ ಪ್ರದ್ಯುಮ್ನ ಮುಗುಳ್ನಗ್ತಾ ಹೇಳ್ದ. ಅರುಂಧತಿ ಹಿಂದೆ ತಿರುಗಿ ನಗರದ ಮಹಾದ್ವಾರದಿಂದ ಕಾಣ್ತಾ ಇದ್ದ ಶತಭಿಷ ನಗರವನ್ನು ನೋಡಿದ್ಲು. ಕೆಲವು ದಿನಗಳ ಹಿಂದೆ ಅಷ್ಟೇ ಶತಭಿಷ ನಗರದ ಜನರನ್ನ ಆ ರಾಕ್ಷಸಿಯಿಂದ ಕಾಪಾಡಿದ್ಲು. ಈಗ ತನ್ನ ಜನರೇ ಸಂಕಷ್ಟದಲ್ಲಿದ್ದಾರೆ, ತನ್ನ ಮಾತೃಭೂಮಿ ತೊಂದರೆಯಲ್ಲಿದೆ. ಇಂತಹ ಸಮಯದಲ್ಲಿ ತಾನು ಅಲ್ಲಿ ಹೋಗಿ ನಿಂತು ಹೋರಾಡೋದು ನನ್ನ ಧರ್ಮ ಅಂತ ಅವಳು ಅನ್ಕೊಂಡ್ಲು. ಅವಳಿಗೆ ಅಲ್ಲಿಂದ ಹೊರಡೋದಕ್ಕೆ ಒಂದು ಕ್ಷಣ ಕೂಡ ತಡ ಮಾಡುವಷ್ಟು ಸಹನೆ ಇರಲಿಲ್ಲ. ಅವಳು ಮಾನಸಿಕವಾಗಿ ಆಗ್ಲೇ ಗಾಂಧಾರ ರಾಜ್ಯಕ್ಕೆ ಹೋಗಾಗಿತ್ತು. ಅರುಂಧತಿ ಆ ರಾತ್ರಿ ತಾನು ಅಗ್ನಿ ಸಾಮ್ರಾಜ್ಯಕ್ಕೆ ಹಿಂತಿರುಗ್ತಾ ಇದ್ದೀನಿ ಅಂತ ಜನರ ಎದುರು ಘೋಷಿಸಿ ತನ್ನ ಸಂಗಾತಿಗಳೊಂದಿಗೆ ಹೊರಟೇ ಬಿಟ್ಲು. ಶತಭಿಷ ನಗರಕ್ಕೆ ಹಂಗಾಮಿ ಅಧ್ಯಕ್ಷನಾಗಿ ತೇಜನಾಥನನ್ನ ನೇಮಕ ಮಾಡಿ ಆದೇಶ ಹೊರಡಿಸಲಾಯಿತು. ಮುಂದಿನ ಶತಭಿಷ ನಗರದ ವ್ಯವಹಾರಗಳನ್ನೆಲ್ಲ ತೇಜನಾಥನೇ ನೋಡ್ಕೊಳ್ಬೇಕು ಅಂತಾಯ್ತು. ಅರುಂಧತಿಗೆ ಯಾವಾಗ ಗಾಂಧಾರ ರಾಜ್ಯವನ್ನ ಕಣ್ಣಾರೆ ಕಾಣ್ತೀನೋ ಅಂತ ಅನಿಸ್ತಾ ಇತ್ತು. ಅದಕ್ಕೂ ಮೊದಲು ಅವಳು ಅಗ್ನಿ ಸಾಮ್ರಾಜ್ಯಕ್ಕೆ ಹೋಗ್ಬೇಕಿತ್ತು. ಮಾರನೇ ದಿನ ಬೆಳಕು ಹರಿಯುವಷ್ಟರಲ್ಲಿ ಅವರುಗಳು ಅಗ್ನಿ ಸಾಮ್ರಾಜ್ಯನ ತಲುಪಿದ್ರು. ಅವಳಿಗೆ ಅಲ್ಲಿ ಅರಮನೆಯ ವತಿಯಿಂದ ಮತ್ತು ಜನಸಾಮಾನ್ಯರಿಂದ ಭವ್ಯವಾದ ಸ್ವಾಗತ ದೊರೆಯಿತು. ಅದ್ಧೂರಿಯಾದ ಮೆರವಣಿಗೆಯ ಮೂಲಕ ಅರುಂಧತಿಯನ್ನ ಅರಮನೆಗೆ ಕರ್ಕೊಂಡು ಹೋದ್ರು. ಅಂದು ಅರುಂಧತಿಗೆ ಅಗ್ನಿ ಸಾಮ್ರಾಜ್ಯದ ಚಕ್ರವರ್ತಿಯಾಗಿ ಪಟ್ಟಾಭಿಷೇಕ ನಡೀತು. ಪ್ರದ್ಯುಮ್ನನ ಅಜ್ಜಿ ಅಂದ್ರೆ ರಾಜಮಾತೆ ತುಂಬಾ ಖುಷಿಯಿಂದ ಅರುಂಧತಿಗೆ ಅಲ್ಲಿನ ಅಧಿಕಾರನ ವಹಿಸಿದ್ಲು. ಅಂದೇ ಅರುಂಧತಿ ತನ್ನ ಸಿಂಹಾಸನದ ಮೇಲೆ ಕೂತ್ಕೊಂಡು ತನ್ನ ಮೊಟ್ಟ ಮೊದಲ ನಿರ್ಣಯ ಕೈಗೊಂಡ್ಲು. ಗಾಂಧಾರ ರಾಜ್ಯವನ್ನ ಅಗ್ನಿ ಸಾಮ್ರಾಜ್ಯ ರಕ್ಷಿಸಬೇಕು ಅಂತ ತನ್ನ ನೂತನ ಮಹಾರಾಜರ ಆಜ್ಞೆಯಂತೆ ಮೊದಲೇ ಸಿದ್ಧವಾಗಿ ನಿಂತಿದ್ದ ಅಗ್ನಿ ರಾಜ್ಯದ ಸೈನ್ಯ ಗಾಂಧಾರದ ಕಡೆ ಹೊರಡಿತು. ಇವತ್ತು ಗಾಂಧಾರ ರಾಜ್ಯದಲ್ಲಿ ಸುತ್ತಲೂ ಯುದ್ಧದ ವಾತಾವರಣ ಕಂಡು ಬರ್ತಾ ಇದೆ. ಗಾಂಧಾರ ರಾಜ್ಯದ ಸರಹದ್ದನ್ನು ದಾಟಿ ಶತ್ರುಗಳು ಒಳಗ್ ಬಂದ್ಬಿಟ್ಟಿದ್ದಾರೆ. ಈಗ ಅವರನ್ನ ಗಾಂಧಾರದ ಸೈನಿಕರಿಗೆ ಹೊರಗೆ ಓಡಿಸಲು ಆಗ್ತಾ ಇಲ್ಲ. ಸತ್ತ ಸೈನಿಕರು ಕೂಡ ಖಡ್ಗವನ್ನ ಗಟ್ಟಿಯಾಗಿಯೇ ಹಿಡಿದುಕೊಂಡು ಹೋರಾಡುತ್ತಲೇ ಸತ್ತಿದ್ದಾರೆ. ಇದರರ್ಥ ಪಾಂಚಜನ್ಯ ಸೈನಿಕರು ಸಾಯೋವರೆಗೂ ಬಿಡದೆ ಹೋರಾಟ ಮಾಡಿದ್ದಾರೆ. ಇವರ ನಡುವೆ ಅರಮನೆಯ ಅಧಿಕಾರಿಯೊಬ್ಬ ಗಾಯಗೊಂಡಿರುವ ಸೈನಿಕರನ್ನ ಗುರುತಿಸಿ ವೈದ್ಯಕೀಯ ಚಿಕಿತ್ಸೆ ಕೊಡ್ಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ದಾನೆ. ಎಲ್ಲೆಲ್ಲೂ ಬಿದ್ದು ನರಳಾಡ್ತಾ ಇರೋ ಗಾಯಾಳುಗಳ ರೋದನೆ ಮುಗಿಲ್ ಮುಟ್ಟಿದೆ. ಗಾಯಗೊಂಡವರಿಗೆ ಚಿಕಿತ್ಸೆ ಕೊಡೋದಕ್ಕೆ ಅಂತ ಗಾಂಧಾರ ದೇಶದಲ್ಲಿ ಇರೋನು ಒಬ್ಬನೇ, ಅದು ಸಾರಸ್ವತ. ಅವನು ಹಗಲು ರಾತ್ರಿ ಗಾಯಾಳುಗಳ ಆರೈಕೆ ಮಾಡ್ತಾ ಸುಸ್ತಾಗಿದ್ದಾನೆ. ಸಾರಸ್ವತ ನೋಡ್ತಾ ಇದ್ದ ಹಾಗೆ 100ರಲ್ಲಿದ್ದ ಗಾಯಾಳುಗಳ ಸಂಖ್ಯೆ 1000 ದಾಟಿತ್ತು. ಇನ್ನು ಹೆಚ್ಚಾಗ್ತಾನೆ ಇರುವ ಗಾಯಾಳುಗಳನ್ನ ನೋಡಿ ಸಾರಸ್ವತನ ಧೈರ್ಯ ಕುಸಿದು ಹೋಗ್ತಿತ್ತು. ಗಾಯಾಳುಗಳಿಗೆ ಚಿಕಿತ್ಸೆ ಕೊಟ್ಟು ಅವನ ಮೈಕೈಯೆಲ್ಲ ರಕ್ತಸಿಕ್ತವಾಗಿತ್ತು. ಗುರುಗಳೇ, 3-4 ದಿನದಿಂದ ನೀವು ಊಟನೂ ಮಾಡ್ದೆ ನಿದ್ದೆನೂ ಮಾಡ್ದೆ ಇಲ್ಲಿ ಸೇವೆ ಮಾಡ್ತಾ ಇದ್ದೀರಾ. ಬೇಡ ಗುರುಗಳೇ, ನೀವು ಹೋಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ಅಲ್ಲಿವರೆಗೂ ನಾವು ನೋಡ್ಕೋತೀವಿ ಅಂತ ಸಾರಸ್ವತನ ಶಿಷ್ಯನೊಬ್ಬ ಹೇಳ್ದ. ಆದ್ರೆ ಸಾರಸ್ವತ ಅದನ್ನ ನಿರಾಕರಿಸ್ಬಿಟ್ಟ. ಸಾರಸ್ವತಂಗೆ ಯುದ್ಧ ಮಾಡೋದು ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಅವನಿಗೆ ಚಿಕಿತ್ಸೆ ಕೊಡಲು ಬರ್ತಾ ಇತ್ತು. ಅವನಿಗೆ 100 ಜನರನ್ನ ಕೊಲ್ಲೋದಕ್ಕೆ ಬರ್ತಾ ಇರ್ಲಿಲ್ಲ, ಆದ್ರೆ 10 ಜನರನ್ನ ಉಳಿಸೋದಕ್ಕೆ ಬರ್ತಾ ಇತ್ತು. ಅವನಿಗೆ ತಾನು ಅರುಂಧತಿಗೆ ಕೊಟ್ಟ ಮಾತಿನ ನೆನಪಿತ್ತು. ಹಾಗಾಗಿ ಯುದ್ಧದಂತಹ ಭೀಕರ ಸನ್ನಿವೇಶದಲ್ಲಿ ಊಟ ನಿದ್ದೆ ಮಾಡದೆ ತನ್ನ ಕೈಲಾದಷ್ಟು ಜೀವಗಳನ್ನ ಉಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಅವನಿಗೆ ತಾನೊಬ್ಬ ಶ್ರೇಷ್ಠ ವೈದ್ಯ ಅನ್ನೋ ಅಹಂಕಾರದ ಪೊರೆ ಕಳಚಿತ್ತು. 3-4 ದಿನದಿಂದ ಬಹಳಷ್ಟು ಜನ ಸೈನಿಕರು ಸತ್ತಿದ್ರು. ಸಾರಸ್ವತಂಗೆ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಆಗ್ಲೇ ಇಲ್ಲ.
ಯುದ್ಧದ ಭೀಕರತೆಯ ಮುಂದೆ ಯಾವ ಕಷಾಯವೂ ಕೆಲಸ ಮಾಡೋದಿಲ್ಲ ಅಂತ ಸಾರಸ್ವತಂಗೆ ಈಗ ಗೊತ್ತಾಯ್ತು. ಆದ್ರೂ ತಾವು ಸಾಯ್ತೀವಿ ಅಂತ ಗೊತ್ತಿದ್ರೂ ಕೂಡ ರಣರಂಗಕ್ಕೆ ಧುಮ್ಮಿಕ್ಕೋ ಸೈನಿಕನ ಆತ್ಮಸ್ಥೈರ್ಯದ ಬಗ್ಗೆ ಸಾರಸ್ವತಂಗೆ ತುಂಬಾ ಸೋಜಿಗೆ ಅನ್ನಿಸ್ತಾ ಇತ್ತು. ಯಾಕಂದ್ರೆ ಶತ್ರುಗಳು ಪಾಂಚಜನ್ಯ ಸೈನ್ಯದ 10 ಪಟ್ಟು ಹೆಚ್ಚಿದ್ರು. ದೇವ್ರೇ ಕಾಪಾಡ್ಬೇಕು ಅಂದ್ಕೊಳ್ತಾ ಸಾರಸ್ವತ ಆಕಾಶ ನೋಡ್ದ. ಯುದ್ಧ ಶುರುವಾಗಿ ಬಹಳ ದಿನಗಳಾಗಿತ್ತು. ಪಾಂಚಜನ್ಯ ಸೈನ್ಯ ಮತ್ತು ಗಾಂಧಾರ ರಾಜ್ಯದ ಸೈನ್ಯ ಎರಡೂ ಸೇರಿ ಹಗಲು ರಾತ್ರಿ ಹೋರಾಟ ನಡೆಸ್ತಾ ಇದ್ವು. ಆದ್ರೆ ಏನೂ ಪ್ರಯೋಜನ ಆಗಿರ್ಲಿಲ್ಲ. ಈಗಾಗ್ಲೇ ಪಾಂಚಜನ್ಯ ಸೈನ್ಯದಲ್ಲಿ 80,000 ಸೈನಿಕರು ಪ್ರಾಣ ಕಳ್ಕೊಂಡಿದ್ರು. ಇನ್ನು 20,000 ಸೈನಿಕರು ಮಾತ್ರನೇ ಉಳಿದಿದ್ರು. ಈಗ ರಾಜ್ಯವನ್ನ ಕಾಪಾಡೋ ಹೊಣೆ ಅವರ ಮೇಲಿತ್ತು. ಇದುವರೆಗೂ ಗಾಂಧಾರ ರಾಜ್ಯ ತನ್ನ ಒಂದೊಂದೇ ಊರನ್ನ ಕಳೆದುಕೊಳ್ತಾ ಬರ್ತಿತ್ತು. ಕಾರ್ಕೋಟಕ ರಾಜ್ಯ ಈ ಊರುಗಳನ್ನ ಕೊಳ್ಳೆ ಹೊಡೆದು ನಾಶ ಮಾಡ್ತಾ ಗಾಂಧಾರ ರಾಜ್ಯದ ರಾಜಧಾನಿಯತ್ತ ಬರ್ತಾ ಇತ್ತು. ರಾಜಧಾನಿ ಅವರಿಗೆ ವಶವಾದ್ರೆ ಅವರು ಗಾಂಧಾರ ರಾಜ್ಯವನ್ನ ಗೆದ್ದ ಆಗ್ತಾ ಇತ್ತು. ಹಾಗಾಗಿ ಗಾಂಧಾರದ ಮಹಾರಾಜ ಜಯದೇವ ತನ್ನೆಲ್ಲಾ ಸೈನಿಕರನ್ನ ಯುದ್ಧ ಭೂಮಿಯಿಂದ ವಾಪಸ್ ಕರೆಸಿ ರಾಜಧಾನಿಯ ಸುತ್ತ ನಿಯೋಜಿಸಿದ್ದ. ಆ ದಿನ ರಾತ್ರಿ ಕಾರ್ಕೋಟಕ ರಾಜ್ಯ ನಿಶ್ಶಬ್ದವಾಗಿ ರಾಜಧಾನಿಯ ಸುತ್ತಲೂ ಹರಡಿಕೊಂಡು ದಾಳಿ ನಡೆಸೋಕೆ ಸೂಕ್ತ ಸಮಯಕ್ಕೋಸ್ಕರ ಕಾಯ್ತಾ ಇತ್ತು. ಕಾರ್ಕೋಟಕ ರಾಜ್ಯದ ಜೊತೆ 2 ರಾಜ್ಯದ ಸೈನಿಕರು ಈಗಾಗ್ಲೇ ಬಂದು ಸೇರ್ಕೊಂಡಿದ್ರು. ಮತ್ತೊಂದು ರಾಜ್ಯದ ಸೈನ್ಯ ಬರೋದು ಬಾಕಿ ಇತ್ತು. ಕಾರ್ಕೋಟಕ ಸೇನೆಯ ಸೈನ್ಯಾಧಿಕಾರಿ ತಮಗಾಗಿ ಬರಲಿದ್ದ ಸೈನ್ಯಕ್ಕಾಗಿ ಕಾಯ್ತಾ ಇದ್ದ. ಅದು ಇಲ್ಲಿಗೆ ಬಂದ ಕೂಡಲೇ ದಾಳಿ ಶುರುವಾಗ್ತಾ ಇತ್ತು. ಆ ರಾತ್ರಿ ಗಾಂಧಾರ ರಾಜ್ಯದಲ್ಲಿ ರಾಜಧಾನಿಗೆ ಕಾವಲಿದ್ದ ಯಾರೊಬ್ಬರೂ ನಿದ್ದೆ ಮಾಡಿರ್ಲಿಲ್ಲ. ಅದೇ ರಾತ್ರಿ ಅಗ್ನಿ ಸಾಮ್ರಾಜ್ಯದ ಸೈನ್ಯ ಅರುಂಧತಿಯ ನಾಯಕತ್ವದಲ್ಲಿ ಗಾಂಧಾರ ರಾಜ್ಯದ ಸರಹದ್ದಿಗೆ ಬಂದು ತಲುಪಿತ್ತು. ಗಾಂಧಾರದ ಗಡಿಯಲ್ಲಿ ಆಗ ದಿವ್ಯ ಮೌನವಿತ್ತು. ಮಹಾಮೌನ. ಒಂದು ದೊಡ್ಡ ಚಂಡಮಾರುತ ಬೀಸಿ ಹೋದ ನಂತರ ಉಂಟಾಗುವ ಭೀಕರ ಮೌನ. ಸದ್ದು ಮಾಡೋಕೆ ಅಲ್ಲಿ ಉಳಿದಿದ್ದವರಾದ್ರೂ ಯಾರು? ಕುಯಿಗುಟ್ಟೋಕೆ ಒಂದು ನಾಯಿ ಮರಿಯನ್ನು ಸಹಿತ ಕಾರ್ಕೋಟಕ ಸೈನ್ಯದವರು ಉಳಿಸಿರ್ಲಿಲ್ಲ. ಎಲ್ಲವನ್ನೂ ಕುಚ್ಚ ಹಾಕಿದ್ರು. ಗಾಂಧಾರ ರಾಜ್ಯದ ಜನತೆ ಒಂದೇ ರಾತ್ರಿಯಲ್ಲಿ ತಮ್ಮೆಲ್ಲ ಆಸೆ ಕನಸುಗಳನ್ನ ಶಾಶ್ವತವಾಗಿ ತೊರೆದು ಹೋಗಿದ್ರು. ಅವರಿಗೆ ಈ ನೆಲದ ಋಣ ಮುಗಿದಿತ್ತು. ಅಗ್ನಿ ಸಾಮ್ರಾಜ್ಯದ ಸೈನಿಕರು ತಮ್ಮ ಜೀವನದಲ್ಲಿ ಅನೇಕ ಯುದ್ಧಗಳನ್ನ ನೋಡಿದವರು, ಬಹಳಷ್ಟು ಯುದ್ಧಗಳಲ್ಲಿ ಭಾಗವಹಿಸಿದವರು. ಆದ್ರೆ ಇಲ್ಲಿ ಕಾರ್ಕೋಟಕ ಸೈನ್ಯ ನಡೆಸಿರುವಂತಹ ದಾಳಿ ನೋಡ್ತಿದ್ದಂತೆ ಅಕ್ಷರಶಃ ನಡುಗೋದ್ರು. ಯಾಕಂದ್ರೆ ಕಾರ್ಕೋಟಕ ಸೇನೆ ದಾಳಿ ನಡೆಸಿರುವ ಊರುಗಳಲ್ಲಿ ಒಬ್ರು ಬದುಕಿರ್ಲಿಲ್ಲ. ಕಾಲಿಟ್ಟಲ್ಲೆಲ್ಲ ನಾಗರಿಕರ ಶವಗಳು ಅಡ್ಡಡ್ಡ ಬಿದ್ದಿರ್ತಿದ್ವು. ಮುದುಕರು, ಚಿಕ್ಕ ಮಕ್ಕಳು, ಹೆಂಗಸರು, ಯುವಕರು ಅಂತ ನೋಡದೆ ಸಿಕ್ಕವರನ್ನ ಕೊಚ್ಚ ಹಾಕಲಾಗಿತ್ತು. ರಾಜ್ಯಗಳ ನಡುವೆ ದ್ವೇಷ ಇರೋದು ಸಹಜ. ಅದಕ್ಕಾಗಿ ಸಾಮಾನ್ಯ ನಾಗರಿಕರ ಪ್ರಾಣವನ್ನ ಯಾಕೆ ತೆಗಿಬೇಕು ಅಂತ ಎಲ್ರಿಗೂ ತುಂಬಾ ಬೇಸರವಾಯಿತು. ಅಷ್ಟರಲ್ಲಿ ಒಬ್ಬ ಸೈನಿಕ ತನ್ನ ಮುಂದೆ ಬಿದ್ದಿದ್ದ ಒಂದು ಹೆಸರಿನ ಬಿಲ್ಲೆಯನ್ನ ಎತ್ಕೊಂಡು ಅದರಲ್ಲಿದ್ದನ್ನ ಓದ್ದ. ಪಾಂಚಜನ್ಯ ಸೈನ್ಯ. ಆ 3 ಅಕ್ಷರಗಳನ್ನ ಅವನು ಓದುತ್ತಿದ್ದಂತೆ ಹಿಂದೆಯೇ ಬರುತ್ತಿದ್ದ ಅರುಂಧತಿ ಅದನ್ನೆಲ್ಲಿ ಕೊಡು ಅಂತ ಘರ್ಜಿಸಿದ್ಲು. ಸೈನಿಕ ಆ ಬಿಲ್ಲೆಯನ್ನ ಅರುಂಧತಿ ಕೈಗೆ ಕೊಟ್ಟ. ಅರುಂಧತಿ ಒಂದು ಬಿಳಿ ಬಣ್ಣದ ಕುದುರೆ ಮೇಲಿದ್ಲು. ಅವಳು ಕೂಡ ಬಿಳಿ ಬಣ್ಣದ ಉಡುಪನ್ನ ಧರಿಸಿದ್ಲು. ಸೈನಿಕ ಕೊಟ್ಟ ಬಿಲ್ಲೆಯನ್ನ ನೋಡ್ತಿದ್ದಂತೆ ಅವಳ ಕಣ್ಣಲ್ಲಿ ಕೋಪ ಕಾಣಿಸ್ಕೊಂತು. ತನ್ನ ತಾತ ತನ್ನ ಜೀವಮಾನವೆಲ್ಲ ಒದ್ದಾಡಿ ಕಟ್ಟಿದ ಪಾಂಚಜನ್ಯ ಸೈನ್ಯವನ್ನ ಇವ್ರುಗಳು ಕರುಣೆ ಇಲ್ಲದೆ ಕೊಲೆ ಮಾಡಿದಾರಲ್ಲ ಅಂತ ಅರುಂಧತಿಗೆ ಕೋಪ ಉಕ್ಕೇರ್ತಾ ಇತ್ತು. ಇದಕ್ಕೆ ತಕ್ಕ ಪ್ರತಿಕಾರ ತಗೊಳ್ದೇ ಇದ್ರೆ ನನ್ ಹೆಸರು ಅರುಂಧತಿ ಸೂರ್ಯವಂಶನೇ ಅಲ್ಲ ಅಂತ ಮನಸ್ಸಿನಲ್ಲೇ ತೀರ್ಮಾನ ಮಾಡ್ಕೊಂಡ್ಳು. ಅವಳ ಹೃದಯ ಪ್ರತೀಕಾರಕ್ಕಾಗಿ ಕಾಯತೊಡಗಿತು. ಅಷ್ಟರಲ್ಲಿ ಇಲ್ಲಿಗೆ 5 ಮೈಲಿ ದೂರದಲ್ಲಿ ಕಾರ್ಕೋಟಕ ರಾಜ್ಯದ ಜೊತೆ ಸೇರಿರುವ ಒಂದು ರಾಜ್ಯದ ಸೈನಿಕರು ಬೀಡ್ಬಿಟ್ಟಿದ್ದಾರೆ ಅಂತಬ್ಬ ಸೈನಿಕ ಓಡ್ ಬಂದು ಹೇಳಿದ. ಅದನ್ನ ಕೇಳಿದ ಅರುಂಧತಿಯ ಕಣ್ಣು ಹೊಳೆದವು. ಒಳ್ಳೇದಾಯ್ತು, ನಮ್ಮ ಕೆಲಸವನ್ನ ಅವರಿಂದಲೇ ಶುರು ಮಾಡೋಣ. ಎಲ್ಲರೂ ತಯಾರಾಗಿ 5 ಮೈಲಿ ದೂರದಲ್ಲಿ ನಮ್ಮ ಬಲಿ ಕಾದು ಕೂತಿದೆ ಅಂತ ಹೇಳಿದ್ಲು. ಅವಳ ಕಣ್ಣೊಳಗೆ ಕೊಲೆಗಾರನ ಛಾಯೆ ಕಾಣಿಸ್ತಾ ಇತ್ತು.
ರಾಜಧಾನಿಯ ಸುತ್ತ ಹರಡಿಕೊಂಡಿರುವ ಕಾರ್ಕೋಟಕ ರಾಜ್ಯದ ಸೈನ್ಯ ತಮಗಾಗಿ ಬರಬೇಕಾಗಿರುವ ಮತ್ತೊಂದು ರಾಜ್ಯದ ಸೈನ್ಯಕ್ಕಾಗಿ ಕಾಯ್ತಾ ಇದ್ರೆ ಆ ರಾಜ್ಯದ ಸೈನ್ಯಾಧಿಕಾರಿ ಊರ್ ಹೊರಗೆ ಬಿಡಾರ ಹೂಡಿಬಿಟ್ಟಿದ್ದ. ಅವನು ತನ್ನ ಪಾಡಿಗೆ ಮಧುಪಾನ ಹೀರ್ತಾ ಇರೋದನ್ನ ನೋಡಿ ಸಹ ಸೈನ್ಯಾಧಿಕಾರಿಗೆ ಗೊಂದಲ ಆಯಿತು. ಸೈನ್ಯಾಧಿಕಾರಿಗಳೇ, ನಮಗಾಗಿ ಕಾರ್ಕೋಟಕ ಸೈನ್ಯದ ಸೈನ್ಯಾಧಿಕಾರಿಗಳು ಕಾಯ್ತಾ ಇರ್ತಾರೆ, ನಾವಲ್ಲಿಗೆ ಹೋಗೋದ್ ಬೇಡ್ವಾ? ಸೈನ್ಯಾಧಿಕಾರಿಯನ್ನ ಕೇಳ್ದ. ಸೈನ್ಯಾಧಿಕಾರಿ ತಾವು ಗಾಂಧಾರ ರಾಜ್ಯದಿಂದ ಹಿಡಿದು ತಂದಿದ್ದ ಮಹಿಳೆಯರ ಗುಂಪನ್ನ ನೋಡ್ತಾ, ಹೋಗಿ ಏನ್ ಮಾಡ್ಬೇಕು ಹೇಳು? ಯುದ್ಧ ಮಾಡ್ಬೇಕು. ಅಕಸ್ಮಾತ್ ಗೆದ್ರೆ ಅಲ್ಲಲ್ಲ, ನಾವೇ ಗೆಲ್ಲೋದ್ ಬಿಡು. ಹಾಗೆ ಗೆದ್ದಾಗ ರಾಜಧಾನಿಯಲ್ಲಿ ಸಿಗೋ ಸಂಪತ್ನೆಲ್ಲ ಆ ಕಾರ್ಕೋಟಕ ರಾಜ್ಯವೇ ಕಬಳಿಸುತ್ತೆ. ನಮಗೆ ಒಂದು ತುಂಡು ಕೂಡ ಸಿಗಲ್ಲ. ಅಂದ್ಮೇಲೆ ನಾವ್ಯಾಕೆ ಹೋಗಿ ನಮ್ಮ ಮೈಕೈ ನೋವಿಸ್ಕೊಳ್ಬೇಕು? ಅಲ್ದೆ ಅವರೇ ಲಕ್ಷಾಂತರ ಜನರಿದ್ದಾರೆ. ಗಾಂಧಾರ ರಾಜ್ಯದಲ್ಲಿ ಅಬ್ಬಬ್ಬ ಅಂದ್ರೆ ಒಂದು 30,000 ಸೈನಿಕರು ಇರ್ಬಹುದೇನೋ. ಅವರನ್ನ ಸೋಲ್ಸೋಕೆ ನಾವು ಬೇಕಾಗೇ ಇಲ್ಲ. ನಾವು ಹೋಗೋದೇ ಬೇಡ, ಆಯ್ತಾ? ನಮಗೂ ಯುದ್ಧ ಮಾಡಿ ಸುಸ್ತಾಗಿದೆ, ನಾವಿವತ್ತು ವಿಶ್ರಾಂತಿ ತಗೊಳ್ಳೋಣ ಅಂತ ಬಂಧಿತ ಮಹಿಳೆಯರತ್ತ ನೋಡ್ತಾ ಹೇಳ್ದ. ಸಹ ಸೈನ್ಯಾಧಿಕಾರಿಗೆ ಇನ್ನೂ ಒಂದು ಗೊಂದಲ ಕಾಡ್ತಾ ಇತ್ತು. ಕಾರ್ಕೋಟಕ ಸೈನ್ಯವೇ 3 ಲಕ್ಷದಷ್ಟಿದೆ. ಅದು ತಾನೊಬ್ಬನೇ ಗಾಂಧಾರ ರಾಜ್ಯಕ್ಕೆ ಮುತ್ತಿಗೆ ಹಾಕಿ ವಶಪಡಿಸ್ಕೋಬೋದಿತ್ತು. ನಮ್ಮ ಸಹಾಯ ಯಾಕೆ ಕೇಳ್ತು ಅಂತ ಅರ್ಥ ಆಗ್ತಿಲ್ಲ. ತಲೆ ಕೆರ್ಕೊಳ್ತಾ ಕೇಳ್ದ. ಸಹ ಸೈನ್ಯಾಧಿಕಾರಿ ನಗ್ತಾ, ಏನ್ ತಿಳ್ಕೊಂಡಿದ್ಯಾ ಗಾಂಧಾರ ದೇಶ ಅಂದ್ರೆ? ಹೇಗಿದ್ರು ಪುಟ್ಟ ದೇಶ, 100,000ದಷ್ಟು ಸೈನ್ಯ ಇರೋದು, ಆರಾಮಾಗಿ ಗೆದ್ಬಿಡ್ಬೋದು ಅಂತ ಅನ್ಕೊಂಡಿದ್ಯಾ? ಹಾಗ ಅನ್ಕೊಂಡಿದ್ರೆ ನೀನೊಬ್ಬ ಶತಮೂರ್ಖ ಅಷ್ಟೇ. ಪಾಂಚಜನ್ಯ ಸೈನ್ಯದ ಒಬ್ಬ ಸೈನಿಕ ನಮ್ಮ 10 ಸೈನಿಕರಿಗೆ ಸಮ. ತಿಳ್ಕೊ. ಅದನ್ನ ತಿಳ್ಕೊಂಡೇ ಕಾರ್ಕೋಟಕ ಗಾಂಧಾರದ ಸಹವಾಸಕ್ಕೆ ಹೋಗಿರ್ಲಿಲ್ಲ. ಈಗ್ಲೂ ನಾವು 4 ದಿಕ್ಕಿಂದ ದಾಳಿ ನಡೆಸಿದ್ದು ಪಾಂಚಜನ್ಯ ಸೈನಿಕರು 4 ದಿಕ್ಕಿನಲ್ಲಿ ಬೇರೆ ಬೇರೆಯಾಗಿ ಅವರ ಶಕ್ತಿ ಕಡಿಮೆ ಆಗ್ಲಿ ಅಂತ. ಇಲ್ದಿದ್ರೆ ಅವ್ರನ್ನ ಎದುರಿಸೋಕಾಗ್ತೈತಾ? ಎದುರಿಸೋದಷ್ಟೇ ಅಲ್ಲ, ನಮ್ಮ ದೇಹದ ಮೂಳೆಗಳು ನಮ್ಮ ಮನೆ ತಲುಪ್ತಾ ಇರ್ಲಿಲ್ಲ. ಅಷ್ಟೊಂದು ಶಕ್ತಿಶಾಲಿಗಳು ಈ ಪಾಂಚಜನ್ಯ ಸೈನಿಕರು ಅಂತ ಮಧುಪಾನ ಹೀರ್ತಾನೆ ಸೈನ್ಯಾಧಿಕಾರಿ ಹೇಳ್ದ. ಹಾಗೆ ಹೇಳ್ತಿರುವಾಗ ಅವನೇ ಹೆದರಿ ಅವನ ಕೈ ನಡುಗಿ ಕೈಲಿದ್ದ ಮಧುಪಾನ ಸ್ವಲ್ಪ ಕೆಳಗ್ ಚೆಲ್ತು. ಸೈನ್ಯಾಧಿಕಾರಿ ತನ್ನ ಬೆವರು ಒರೆಸ್ಕೊಂಡ. ಅಷ್ಟರಲ್ಲಿ ದೂರದಿಂದ ಒಬ್ಬ ಸೈನಿಕ ಓಡಿ ಬರ್ತಾ ಇರೋದು ಕಾಣಿಸ್ತು. ಆ ಸೈನಿಕ ಹತ್ತಿರ ಬಂದು, ಸೈನ್ಯಾಧಿಕಾರಿಗಳೇ, ನನ್ನ ಕಣ್ಣನ್ನ ನನಗೆ ನಂಬಕ್ಕಾಗ್ತಿಲ್ಲ. ಆದ್ರೂ ನಾನ್ ಕಂಡಿದ್ ನಿಜ. ಇಲ್ಲಿಂದ 4 ಮೈಲಿ ದೂರದಲ್ಲಿ ಒಂದು ದೊಡ್ಡ ಸೈನ್ಯ ನೋಡ್ದೆ ಅಂತ ಏದುಸಿರು ಬಿಡ್ತಾ ಹೇಳ್ದ. ದೊಡ್ಡ ಸೈನ್ಯನ? ಕಾರ್ಕೋಟಕ ಸೈನ್ಯ ಏನಾದ್ರೂ ಈಗಾಗ್ಲೇ ಅರಮನೆಯನ್ನ ಗೆದ್ದು ವಾಪಸ್ ಬರ್ತಿರ್ಬಹುದಾ ಅಂತ ಸೈನ್ಯಾಧಿಕಾರಿ ಕೇಳ್ದ. ಅದು ಯಾರ್ ಸೈನ್ಯ ಅಂತ ಗೊತ್ತಾಯ್ತಾ ಅಂತ ಸಹ ಸೈನ್ಯಾಧಿಕಾರಿ ಕೇಳ್ದ. ಕ್ಷಮಿಸ್ಬೇಕು, ದೂರದಿಂದ ನನಗ್ ಕಾಣಿಸ್ಲಿಲ್ಲ ಅಂತ ಆ ಸೈನಿಕ ಹೇಳ್ದ. ಪರವಾಗಿಲ್ಲ ಬಿಡು, ನೀ ನೋಡ್ದೆ ಇದ್ರು ಏನ್ ತೊಂದ್ರೆ ಇಲ್ಲ. ಅದು ಕಾರ್ಕೋಟಕ ಸೈನ್ಯ ಅಲ್ದೆ ಮತ್ಯಾವ್ದಾಗಿರೋದಕ್ ಸಾಧ್ಯ? ನೀನೇನ್ ಹೋಗ್ಬಹುದು ಅಂತ ಸೈನ್ಯಾಧಿಕಾರಿ ಆ ಸೈನಿಕನನ್ನ ಓಡಿಸಿ ತನ್ನ ಮಧುಪಾನದಲ್ಲಿ ಮುಳುಗ್ದ. ಅಷ್ಟರಲ್ಲಿ ಮತ್ತೊಬ್ಬ ಸೈನಿಕ ಓಡ್ತಾ ಬಂದ. ಈಗ ನಿಂದೇನೋ, ನೆಮ್ಮದಿಯಾಗಿ ಕುಡಿಯೋಕು ಬಿಡಲ್ವಲ್ರೋ ಅಂತ ಸೈನ್ಯಾಧಿಕಾರಿ ಅಸಹನೆಯಿಂದ ಹೇಳ್ದ. ಕ್ಷಮಿಸ್ಬೇಕು ಸೈನ್ಯಾಧಿಕಾರಿಗಳೇ, ಆ ದೊಡ್ಡ ಸೈನ್ಯ ಕಾರ್ಕೋಟಕ ರಾಜ್ಯದ ಸೈನ್ಯ ಅಲ್ಲ. ಅವರು ಅಗ್ನಿ ಸಾಮ್ರಾಜ್ಯದ ಸೈನಿಕರು ಅಂತ ಸೈನಿಕ ನಡುಕ್ತಾ ಹೇಳ್ದ. ಅಗ್ನಿ ಸಾಮ್ರಾಜ್ಯನ ಅಂತ ಹೇಳಿದ ಸೈನ್ಯಾಧಿಕಾರಿಯ ಕೈಯಿಂದ ಮಧುಪಾನದ ಬಟ್ಲು ಕೈಜಾರಿ ಬಿದ್ದೋಯ್ತು. ಏನಂದ ನೀನು? ಅಗ್ನಿ ಸಾಮ್ರಾಜ್ಯನ? ನೀನ್ ಸರಿಯಾಗಿ ನೋಡಿದ್ಯಾ? ಅದವ್ರೇನಾ? ಅಷ್ಟ ಕೇಳೋ ಅಷ್ಟ್ರಲ್ಲಿ ಸೈನ್ಯಾಧಿಕಾರಿಯ ಹೃದಯ ಬಾಯಿಗೆ ಬಂದಂತಾಗಿತ್ತು. ಅವನ ಹಲ್ಲುಗಳು ಭಯಕ್ಕೆ ನಡುಗೋಕೆ ಶುರುವಾಗಿದ್ವು. ಇದಕ್ಕಿದ ಹಾಗೆ ಅಗ್ನಿ ಸಾಮ್ರಾಜ್ಯದ ಸೈನ್ಯ ಇಲ್ಲಿಗೆ ಯಾಕೆ ಬಂತು? ಇದೇನು ಗಾಂಧಾರ ರಾಜ್ಯಕ್ಕೆ ಹತ್ತಿರದಲ್ಲ. ಆದ್ರೂ ಅಗ್ನಿ ಸಾಮ್ರಾಜ್ಯದ ಸೈನಿಕರು ಇಲ್ಲಿಗೆ ಯಾಕೆ ಬಂದ್ರು ಅಂತ ಸೈನ್ಯಾಧಿಕಾರಿ ಯೋಚಿಸ್ದ. ಈಗಾಗ್ಲೇ ಅವನು ಕುಡಿದ ನಶೆ ಇಳಿದು ಹೋಗಿತ್ತು. ಬಹುಶಃ ಕಾರ್ಕೋಟಕ ರಾಜ್ಯದ ರಾಜ ಗಾಂಧಾರ ರಾಜ್ಯದ ಮೇಲೆ ಆಕ್ರಮಣ ಮಾಡೋದಕ್ಕೆ ಅವರನ್ನು ಕರ್ಸಿರ್ಬಹುದೇನೋ ಅಂತ ಸಹ ಸೈನ್ಯಾಧಿಕಾರಿ ಹೇಳ್ದ. ಏನ್ ತಮಾಷೆ ಮಾಡ್ತಾ ಇದ್ಯಾ? ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯವಾಗಿರೋ ಅಗ್ನಿ ಸಾಮ್ರಾಜ್ಯ ಕಾರ್ಕೋಟಕ ರಾಜ್ಯದ ಜೊತೆ ಸೇರುತ್ತಾ? ಅದು ಇದ್ರ ಕಡೆ ಕಣ್ಣೆತ್ ಕೂಡ ನೋಡಲ್ಲ ಅಂತ ಸೈನ್ಯಾಧಿಕಾರಿ ರೇಗ್ದ. ಹಾಗಿದ್ರೆ ಅಗ್ನಿ ಸಾಮ್ರಾಜ್ಯದ ಸೈನ್ಯ ಇಲ್ಲೇನ್ ಮಾಡ್ತಾ ಇದೆ? ಸಹ ಸೈನ್ಯಾಧಿಕಾರಿ ನಡುಕ್ತಾ ಕೇಳ್ದ. ನೀನ್ ನೋಡ್ದಾಗ ಅಗ್ನಿ ಸಾಮ್ರಾಜ್ಯದವರ ಸೈನ್ಯದಲ್ಲಿ ಎಷ್ಟ್ ಜನ ಸೈನಿಕರು ಇರಬಹುದು ಅಂತ ಅಂದಾಜ್ ಸಿಕ್ತು ಅಂತ ಸೈನ್ಯಾಧಿಕಾರಿ ಕೇಳ್ದ. ನಾನ್ ನೋಡ್ದಾಗ ಅಂತ ಆ ಸೈನಿಕ ಏನೋ ಯೋಚಿಸ್ದ ಹಾಗೆ ಮಾಡಿ,
ಅವರ ಸೈನ್ಯದಲ್ಲಿ ಸುಮಾರು 10 ಲಕ್ಷ ಸೈನಿಕರಿರಬಹುದು ಅಂತ ಹೇಳ್ದ. 10 ಲಕ್ಷನಾ ಅಂತ ಹೇಳಿದ ಸೈನ್ಯಾಧಿಕಾರಿ ಆಘಾತ ತಡೆಯಲಾಗದೆ ಬಿದ್ದೇ ಹೋದ. ಆ ಸೈನಿಕ ಈಗ ಸಹ ಸೈನ್ಯಾಧಿಕಾರಿಯ ಕಡೆ ತಿರುಗಿ, ಅದು 10 ಲಕ್ಷ ಅಲ್ಲ, ಅದಕ್ಕಿಂತಲೂ ಜಾಸ್ತಿ ಇರೋ ಹಾಗಿತ್ತು ಅಂತ ತಲೆ ಕೆರ್ಕೊಳ್ತಾ ಹೇಳ್ದ. ಏನು, ಅದಕ್ಕಿಂತನೂ ಜಾಸ್ತಿನಾ ಅಂತ ಸಹ ಸೈನ್ಯಾಧಿಕಾರಿನೂ ಪ್ರಜ್ಞೆ ತಪ್ಪಿ ಬಿದ್ಬಿಟ್ಟ. ಅಷ್ಟರಲ್ಲಿ ಮತ್ತೊಬ್ಬ ಸೈನಿಕ ಓಡು ಬಂದ. ಸೈನ್ಯಾಧಿಕಾರಿ ಮತ್ತೆ ಸಹ ಸೈನ್ಯಾಧಿಕಾರಿ ಇಬ್ಬರಿಗೂ ಪ್ರಜ್ಞೆ ಇಲ್ಲದೆ ಇದ್ದುದ್ರಿಂದ ಯಾರಿಗೆ ವಿಷಯ ತಿಳಿಸ್ಬೇಕು ಅಂತ ಅವನಿಗೆ ಗೊತ್ತಾಗ್ಲಿಲ್ಲ. ಕೊನೆಗೆ ಬಿದ್ದಿದ್ದ ಸೈನ್ಯಾಧಿಕಾರಿಯ ಎದುರು ನಿಂತು, ಅಗ್ನಿ ಸಾಮ್ರಾಜ್ಯದ ಸೈನ್ಯ ಹೋಗ್ತಾ ಇರೋದು ಗಾಂಧಾರ ರಾಜ್ಯದ ಕಡೆಗಲ್ಲ, ಅದು ನಮ್ ಕಡೆನೆ ದೌಡಾಯಿಸ್ಕೊಂಡು ಬರ್ತಾ ಇದೆ ಅಂತ ಹೇಳ್ದ. ಕೂಡ್ಲೆ ಸೈನ್ಯಾಧಿಕಾರಿ ಮತ್ತೆ ಸಹ ಸೈನ್ಯಾಧಿಕಾರಿ ಇಬ್ರು ಎದ್ ಕೂತ್ಬಿಟ್ರು. ಇಬ್ರು ಚಳಿ ಬಂದವ್ರ ಹಾಗೆ ನಡ್ಗೋದಕ್ಕೆ ಶುರು ಮಾಡಿದ್ರು. ಅಗ್ನಿ ಸಾಮ್ರಾಜ್ಯದ ಸೈನ್ಯ ತಮ್ಮ ಕಡೆ ಯಾಕೆ ಬರ್ತಿದೆ ಅಂತ ಅವರಿಗೆ ಅರ್ಥ ಆಗ್ಲಿಲ್ಲ. ಆದ್ರೆ ಒಂದಂತೂ ನಿಜ, ಇವರ ರಾಜ್ಯ ಮತ್ತು ಅಗ್ನಿ ಸಾಮ್ರಾಜ್ಯ ಎಂದಿಗೂ ಶತ್ರುಗಳಾಗಿರಲಿಲ್ಲ. ಆ ಧೈರ್ಯದ ಮೇಲೆ ಸೈನ್ಯಾಧಿಕಾರಿ ತಾನೇ ಮುಂದಾಗಿ ಹೋಗಿ ಮಾತಾಡ್ತೀನಿ ಅಂತ ಅನ್ಕೊಂಡ. ಬಹುಶಃ ಇಲ್ಲಿಗೆ ಅವರು ತಮ್ಮನ್ನ ಯಾವುದೋ ಸಹಾಯಕ್ಕಾಗಿ ಬೇಡಿ ಬಂದಿರಬಹುದು ಅಂತ ಅವನ್ ಲೆಕ್ಕ ಹಾಕ್ದ. ಈಗ ಈ ಸೈನ್ಯಾಧಿಕಾರಿಯ ಜೊತೆ 1 ಲಕ್ಷ ಜನ ಸೈನಿಕರಿದ್ರು. ಅಕಸ್ಮಾತ್ ಅಗ್ನಿ ಸಾಮ್ರಾಜ್ಯ ಇದ್ದಕ್ಕಿದ್ದ ಹಾಗೆ ಇವ್ರ ಮೇಲೆ ದಾಳಿ ಮಾಡಿದ್ರು ಕೂಡ ಇವರು ಅವರನ್ನ ಎದುರಿಸುವಷ್ಟು ಸಂಖ್ಯೆಯಲ್ಲಿದ್ರು. ಕೈಗಳಲ್ಲಿ ಶಕ್ತಿ ಇತ್ತು, ಆದ್ರೆ ಹೃದಯದೊಳಗೆ ಧೈರ್ಯವೇ ಇರಲಿಲ್ಲ. ಅಗ್ನಿ ಸಾಮ್ರಾಜ್ಯದ ಸೈನಿಕರು ಹತ್ತಿರವಾಗ್ತಾ ಇದ್ದ ಹಾಗೆ ಈ ಸೈನಿಕರಿಗೆ ಭೂಕಂಪವಾಗ್ತಾ ಇರೋ ಹಾಗೆ ಅನುಭವ ಆಯ್ತು. ಅಗ್ನಿ ಸಾಮ್ರಾಜ್ಯದವರು ಈ ಸೈನ್ಯದ ಸುತ್ತಲೂ ಬಂದು ಹರಡ್ಕೊಂಡ್ರು. ಅವರನ್ನ ನೋಡ್ತಿದ್ದಂತೆ ಸೈನ್ಯಾಧಿಕಾರಿಯ ತೊಡೆ ನಡುಗೋದಕ್ಕೆ ಶುರುವಾಯ್ತು. ಅವನು ತನ್ನ ಧೈರ್ಯವನ್ನೆಲ್ಲ ಒಗ್ಗೂಡಿಸ್ಕೊಂಡು ಕಿರಿಸ್ದ. ಅಗ್ನಿ ಸಾಮ್ರಾಜ್ಯದ ಸೈನಿಕರು ಇಲ್ಲಿಗೆ ಬಂದಿರುವ ಕಾರಣ ಏನು? ನಾವು ಸುಮ್ಮನೆ ಇಲ್ಲಿಂದ ಹಾದು ಹೋಗ್ತಾ ಇದ್ವಿ ಅಷ್ಟೇ. ಇದರಿಂದ ನಿಮಗೆ ತೊಂದರೆ ಆಗಿದ್ರೆ ಹೇಳಿ, ನಾವೀಗ್ಲೇ ಇಲ್ಲಿಂದ ಜಾಗ ಖಾಲಿ ಮಾಡ್ತೀವಿ ಅಂತ ಸೈನ್ಯಾಧಿಕಾರಿ ಕೂಗ್ ಹೇಳ್ದ. ಅದು ಎಲ್ಲಾ ಕಡೆ ಪ್ರತಿಧ್ವನಿಸ್ತು. ಆದ್ರೆ ಆ ಮಾತಿಗೆ ಅಗ್ನಿ ಸಾಮ್ರಾಜ್ಯದ ಯಾರೂ ಕೂಡ ಉತ್ತರ ಕೊಡ್ಲಿಲ್ಲ. ಬದಲಿಗೆ ಮೌನವಾಗಿ ಇವರಿಗೆ ಹತ್ರ ಆಗ್ತಾನೆ ಇದ್ರು. ಅರುಂಧತಿ ತನ್ನ ಕುದುರೆಯನ್ನ ವಾಯು ವೇಗದಿಂದ ದೌಡಾಯಿಸ್ತಾ ಇದ್ಲು. ಅವಳ ಪಕ್ಕವೇ ಇದ್ದ ಪ್ರದ್ಯುಮ್ನಂಗೆ ಅರುಣವ್ ಯಾಕೆ ಗಾಂಧಾರ ರಾಜ್ಯದ ಕಡೆ ಹೋಗದೆ ಈ ಕಡೆ ಹೋಗ್ತಾ ಇದ್ದಾನೆ ಅಂತ ಅರ್ಥ ಆಗ್ಲಿಲ್ಲ. ಅಲ್ದೆ ತಮ್ಮ ಸೈನ್ಯಕ್ಕೆ ಹೋಲಿಸಿದ್ರೆ ಇವರದ್ದು ತೀರಾ ಚಿಕ್ಕದು. ಇವರು ಪ್ರತಿ ವರ್ಷವೂ ತಪ್ಪದೆ ತಮ್ಮ ರಾಜ್ಯಕ್ಕೆ ಕಾಣಿಕೆ ಸಲ್ಲಿಸ್ತಾರೆ ಅಂತ ಹೇಳ್ಬೇಕು ಅಂತ ಅನ್ಕೊಂಡ. ಆದ್ರೆ ಏನೂ ಹೇಳೋಕಾಗ್ಲಿಲ್ಲ. ಅರುಣವ್ ಸುತ್ತಾ ಇದ್ದ ಪ್ರಭೆ ಕೊಲೆಗಾರನ ಛಾಯೆಯ ಹಾಗೆ ಕಾಣಿಸೋದಕ್ಕೆ ಶುರುವಾಯ್ತು. ಇಲ್ಲಿಗೆ ಅರುಣವ್ ಒಬ್ಬ ವ್ಯಕ್ತಿಯನ್ನು ಬಚಾವ್ ಮಾಡಲು ಬಂದಿಲ್ಲ, ಬದಲಿಗೆ ಗಾಂಧಾರದ ಮೇಲೆ ಕಣ್ಣು ಹಾಕಿದ 4 ರಾಜ್ಯಗಳನ್ನ ಧೂಳಿಪಟ ಮಾಡಲು ಬಂದಿದ್ದಾನೆ ಅಂತ ಪ್ರದ್ಯುಮ್ನಂಗೆ ಅರ್ಥ ಆಯ್ತು. ಕೊಲ್ಲಿ ಅಂತ ಅರುಂಧತಿ ತನ್ನ ಸೈನ್ಯಕ್ಕೆ ಆಜ್ಞೆ ಮಾಡಿದ್ಲು. ಅವಳಿಗೆ ಹೆಚ್ಚು ಕಾಯುವಷ್ಟು ಸಹನೆ ಇರಲಿಲ್ಲ. ಅವಳ ಹೃದಯ ಹತ್ಕೊಂಡು ಉರಿತಾ ಇತ್ತು. ಗಾಂಧಾರದಲ್ಲಿ ಯಾವ ಪರಿಸ್ಥಿತಿ ಇದೆಯೋ, ಎಷ್ಟು ಜನ ಉಳಿದಿದ್ದಾರೋ, ತನ್ನ ಕುಟುಂಬದವರೆಲ್ಲ ಜೀವಂತವಾಗಿದ್ದಾರೋ ಇಲ್ವೋ ಎಂಬ ಯೋಚನೆ ಅವಳ ಪ್ರಾಣ ತಿಂತಾ ಇತ್ತು. ಅವಳ ಆಜ್ಞೆಯನ್ನ ಕೇಳುತ್ತಿದ್ದ ಹಾಗೆ ಅಗ್ನಿ ಸಾಮ್ರಾಜ್ಯದ ಸೈನಿಕರು ತಮ್ಮೆದುರು ಕಾಣಿಸಿದ ಸೈನ್ಯವನ್ನ ನಾಶಪಡಿಸೋದಕ್ಕೆ ಶುರು ಮಾಡಿದ್ರು. ಅಗ್ನಿ ಸಾಮ್ರಾಜ್ಯದ ಸೈನಿಕರು ಬಹಳ ಶಿಸ್ತಿನವರಾಗಿದ್ರು. ಅವರು ತಮ್ಮ ಮಹಾರಾಜ ಇವರನ್ನ ಯಾಕೆ ಸಾಯಿಸಲು ಹೇಳ್ದ ಅಂತ ಯೋಚಿಸ್ತಾ ಇರ್ಲಿಲ್ಲ. ಬದಲಿಗೆ ಮಹಾರಾಜ ಏನ್ ಹೇಳ್ತಾನೋ ಅದನ್ನ ಚಾಚು ತಪ್ಪದೆ ಮಾಡ್ತಾ ಇದ್ರು. ಅರುಂಧತಿಯ ಪಕ್ಕದ ಕುದುರೆ ಮೇಲೆ ಆರ್ಯ ಕೂತಿದ್ದ. ಅವನೊಮ್ಮೆ ತನ್ನ ಅಂಗೈ ಎತ್ತಿ ಏನೋ ಮಂತ್ರ ಹೇಳ್ದ. ಕೂಡ್ಲೆ ಅವನ ಅಂಗೈ ಮೇಲಿಂದ ಕಪ್ಪು ಮೋಡ ಪ್ರತ್ಯಕ್ಷ ಆಗಿ ಆ ಸೈನ್ಯದ ಕಡೆ ಹೋಯ್ತು. ನಂತರ ಆ ಕಪ್ಪು ಮೋಡ ಕೂಡ ಶತ್ರುಗಳ ಸಂಹಾರ ಮಾಡೋದಕ್ಕೆ ಶುರು ಮಾಡಿತು. ಈಗ ಆರ್ಯನ ಕಣ್ಣು ಪೂರ್ತಿಯಾಗಿ ನೀಲಿ ಬಣ್ಣಕ್ಕೆ ತಿರುಗಿತ್ತು. ಅವನೊಳಗಿನ ಕೊಲೆಗಾರ ಎಚ್ಚೆತ್ತಿದ್ದ. ಸೈನ್ಯಾಧಿಕಾರಿಯನ್ನು ಜೀವಂತ ಸೆರೆ ಹಿಡಿಯಲಾಯಿತು. ಯಾಕೆ ಸುಮ್ನೆ ನಮ್ಮ ಮೇಲೆ ದಾಳಿ ನಡೆಸಿದ್ರಿ? ನಾವೇನು ಅನ್ಯಾಯ ಮಾಡಿದ್ವಿ ನಿಮ್ಗೆ? ನಾವೇನು ಅಗ್ನಿ ಸಾಮ್ರಾಜ್ಯದ ಶತ್ರುಗಳಲ್ಲ. ಆದ್ರೂ ಒಂದ್ ಎಚ್ಚರಿಕೆಯನ್ನು ಸಹಿತ ಕೊಡದೆ ಒಂದೇ ಏಟಿಗೆ ಎಲ್ಲರನ್ನೂ ಮುಗಿಸ್ಬಿಟ್ರಲ್ಲ, ಯಾಕೆ ಅಂತ ಸೈನ್ಯಾಧಿಕಾರಿ ಹುಚ್ಚನ್ ಹಾಗೆ ಕಿರಿಸ್ತಾ ಇದ್ದ. ಹೌದಲ್ವಾ, ನೀವು ಯಾವ ಅನ್ಯಾಯವನ್ನು ಮಾಡಿರ್ಲಿಲ್ಲ. ಹಾಗಾದ್ರೆ ನಿಮಗೆ ಗಾಂಧಾರ ರಾಜ್ಯದವರು ಏನ್ ಅನ್ಯಾಯ ಮಾಡಿದ್ರು? ನೀವ್ಯಾಕೆ 4 ರಾಜ್ಯಗಳು ಒಟ್ಟಾಗಿ ಗಾಂಧಾರ ರಾಜ್ಯದ ಮೇಲೆ ದಾಳಿ ನಡೆಸಿದ್ರಿ? ನೀವ್ ಅವರಿಗೆ ಮೊದ್ಲೇ ತಿಳಿಸಿ ನಂತರ ಆಕ್ರಮಣ ಮಾಡಿದ್ರಾ? ಇಲ್ಲ ತಾನೆ? ಮತ್ತೆ ನಮಗ್ಯಾಕೆ ಹೇಳ್ತಾ ಇದ್ದೀರಾ ಅಂತ ಅರುಂಧತಿ ಆ ಸೈನ್ಯಾಧಿಕಾರಿಗೆ ಕೇಳಿದ್ಲು. ಅದು ನಾವಲ್ಲ, ಅದು ಕಾರ್ಕೋಟಕ ರಾಜ್ಯ ಹಾಗ್ ಮಾಡಿರೋದು. ನಾವು ಕಾರ್ಕೋಟಕ ರಾಜ್ಯದವರ ಮಾತಿಗೆ ಎದುರಾಡಕ್ಕಾಗ್ದೆ ಸುಮ್ಮನೆ ಅವ್ರ ಜೊತೆ ಬಂದಿದ್ವಿ ಅಷ್ಟೇ.
ಗಾಂಧಾರದ ಮೇಲೆ ದಾಳಿ ಮಾಡಿರೋದು ಕಾರ್ಕೋಟಕ ರಾಜ್ಯ, ನಾವಲ್ಲ ಅಂತ ಸೈನ್ಯಾಧಿಕಾರಿ ಹೇಳ್ದ. ಅವನು ಅಷ್ಟು ಹೇಳಿ ನಿಟ್ಟೆಸರು ಬಿಡೋ ಅಷ್ಟರಲ್ಲಿ ಚಿರತೆ ರೂಪದಲ್ಲಿದ್ದ ಮಿಂಚು ಅವನ್ ಮೇಲ್ ಹಾರಿತು. ಸೈನ್ಯಾಧಿಕಾರಿ ಮಿಂಚುವಿನ ಭಾರ ತಡೆಯೋಕಾಗ್ದೆ ನೆಲಕ್ ಬಿದ್ಬಿಟ್ಟ. ಅರುಂಧತಿ ಅವನ ಹತ್ತಿರಕ್ಕೆ ತನ್ನ ಕುದುರೆಯನ್ನ ತಗೊಂಡ್ ಹೋದ್ಲು. ಆಗ ಸೈನ್ಯಾಧಿಕಾರಿ ಅರುಂಧತಿ ತಲೆ ಮೇಲಿನ ಕಿರೀಟವನ್ನ ಗಮನಿಸಿದ. ಶಾಕ್ನಿಂದ ಅವನ ಕಣ್ಣು ಅಗಲಾಯಿತು. ಈ ಹುಡುಗ ಅಗ್ನಿ ಸಾಮ್ರಾಜ್ಯದ ಚಕ್ರವರ್ತಿ. ಆ ಕಾರ್ಕೋಟಕ ರಾಜ್ಯ ಮತ್ತೆ ಉಳಿದ 2 ರಾಜ್ಯದ ಸೈನಿಕರು ಎಲ್ಲಿದ್ದಾರೆ? ಅರುಂಧತಿ ಸೈನ್ಯಾಧಿಕಾರಿಯನ್ನ ಕೇಳಿದ್ಲು. ಅವರಾಗ್ಲೇ ರಾಜಧಾನಿಯ ಸುತ್ತ ಮುತ್ತಿಗೆ ಹಾಕಿದ್ದಾರೆ, ಸೈನ್ಯಾಧಿಕಾರಿ ಹೆದರ್ತಾನೆ ಹೇಳ್ದ. ಕೂಡ್ಲೆ ಅರುಂಧತಿ ತನ್ನ ದೃಷ್ಟಿಯನ್ನ ಗಾಂಧಾರ ರಾಜ್ಯದ ರಾಜಧಾನಿಯತ್ತ ತಿರುಗಿಸಿದ್ಲು. ಅಲ್ಲಿಂದ ರಾಜಧಾನಿ ತುಂಬಾ ದೂರವಿತ್ತು. ತಾತ, ಚಿಕ್ಕಪ್ಪ ಅಂತ ಅವಳ ಮನಸ್ಸು ನೆನೆಸ್ಕೊಂತು. ಚಿರತೆ ರೂಪದ ಮಿಂಚು ಸೈನ್ಯಾಧಿಕಾರಿಯನ್ನ ಮುಗಿಸಿ ಮತ್ತೆ ಬೆಕ್ಕಾಗಿ ಅರುಂಧತಿಯ ಹೆಗ್ಲೇರ್ತು. ಈ ಸಮಯದಲ್ಲಿ ರಾಜಧಾನಿಯಲ್ಲಿ ಏನಾಗಿರುತ್ತೋ ಅಂತ ಅವಳಿಗೆ ನೆನಪಿಸ್ಕೊಳ್ಳೋದಕ್ಕೂ ಭಯ ಆಗೋದಕ್ಕೆ ಶುರುವಾಯ್ತು. ಎಷ್ಟೇ ವೇಗವಾಗಿ ಹೋದ್ರೂ ಅಷ್ಟು ದೂರ ತಲುಪೋ ಅಷ್ಟರಲ್ಲಿ ಏನೇನೋ ಅನಾಹುತಗಳಾಗಿರುತ್ತೋ ಅಂತ ಅವಳ ಮನಸ್ಸು ಅಳುಕಿತು. ಕೂಡ್ಲೆ ಒಂದು ಕಣ್ಣೀರು ಜಾರಿ ಅವಳ ಕೆನ್ನೆಯ ಮೇಲೆ ಹರಿತು.